ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ. ನನ್ನ ಮನೆ ದೇವರು ನಮ್ಮೂರು, ನಮ್ಮ ತಂದೆ ಮನೆ ಊರಿಗೆ ಹೋಗಿದೆ. ನಮ್ಮದು ಫ್ರೆಂಡ್ಸ್ ಹಾಸನದ ಹತ್ರ ಹೊಳೆನರಸೀಪುರ. ನಮ್ಮದು ಒಂದು ದೇವ್ರದ್ದು ವರ್ಷಕ್ಕೊಂದ್ಸಲ ನಾವು ಪೂಜೆ ಮಾಡಿಸ್ತೀವಿ ನಮ್ಮ ಮನೆ ದೇವ್ರಿಗೆ. ಶಿವ ಮತ್ತು ವೀರಭದ್ರೇಶ್ವರ ನಮ್ಮ ಮನೆ ದೇವರು ಊರಲ್ಲಿ. ಹಾಗಾಗಿ ಫ್ರೆಂಡ್ಸ್, ಇವತ್ತು ನಾನು ರಜಾ ಹಾಕಿ ಹೋಗಿದೆ. ಯಾಕೆಂದರೆ 1 ಇಯರ್ಗೆ ಒಂದು ಟೈಮು ನಾವು ದೇವ್ರದ್ದು ಪೂಜೆ ಮಾಡ್ತೀವಿ. ಒಂದು ವರ್ಷಕ್ಕೊಂದು ಸಲ ಕಾರ್ತಿಕ್ ಮಾಸದಲ್ಲಿ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಈ ಸಲ ನಾವೊಂದು ದೇವ್ರಿಗೆ ಬಾಗಿಲಿಗೆ ಪ್ರಬಳೆ ಮಾಡಿಸಿದ್ದು, ಅದನ್ನು ಹರಕೆ ತೀರಿಸ್ಬೇಕಿತ್ತು. ಹಾಗಾಗಿ ಇವತ್ತು ಫ್ರೆಂಡ್ಸ್ ಬೆಳಗ್ಗೆನೇ ಭಾನುವಾರ ನಾವು ಮಲ್ಕೊಂಡಾಗ 12 ಗಂಟೆ ರಾತ್ರಿ, ಇನ್ನು ಸೋಮವಾರ ಬೆಳಗ್ಗೆ 3 ಗಂಟೆ ರಾತ್ರಿಗೆ ಎದ್ದು 3:30 4 ಗಂಟೆಗೆಲ್ಲ ಹೊರಟಿದ್ವಿ. ನಾವು ಅಲ್ಲಿಗೆ ಫ್ರೆಂಡ್ಸ್ 8 ಗಂಟೆ 9 ಗಂಟೆಗೆಲ್ಲ ಹೋದು. ಅಲ್ಲಿ ಕ್ಲೀನಾಗಿ ನಮ್ಮದು ಹೊಳೆ ನದಿ ಇದೆ ಫ್ರೆಂಡ್ಸ್. ಇದಕ್ಕಿಂತ ಮುಂಚೆ ನಾನೊಂದು ವೀಡಿಯೋನ ಹಾಕಿದ್ದೀನಿ. ಅದರಲ್ಲಿ ಶಿವಂದು ಪೂಜೆ ಮಾಡ್ತಾಯಿರೋ ವೀಡಿಯೋನ ಹಾಕಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಆ ವಿಡಿಯೋನ ಹೋಗಿ ಸರ್ಚ್ ಮಾಡಿ, ಆ ವಿಡಿಯೋನ ನೋಡಿ ದಯವಿಟ್ಟು. ಅದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಂದು ವೀರಭದ್ರೇಶ್ವರ. ನಿಮಗೆ ಗೊತ್ತಿರುತ್ತೆ ವೀರಭದ್ರೇಶ್ವರ ಅಂದರೆ ಎಷ್ಟು ಇದಾಗಿರುತ್ತೆ ಅಂತ. ಇನ್ನು ಹಂಗಾಗಿ ಫ್ರೆಂಡ್ಸ್, ಇವತ್ತು ನಾವು ಬೆಳಗ್ಗೆನೇ ಒಂದು 8 ಗಂಟೆ 8:30 ಹೋಗಿ ಮತ್ತು ಫ್ರೆಂಡ್ಸ್, ಇನ್ನು ನಾನು ನಮ್ಮೂರಲ್ಲಿ ಹೊಳೆ ಇದೆ ಫ್ರೆಂಡ್ಸ್. ಆ ವಿಡಿಯೋನೆಲ್ಲ ಇವತ್ತು ಮಿನಿ ಲಾಗಲ್ಲಿ ಹಾಕಿದ್ದೀನಿ. ಹೋಗಿ ಅಲ್ಲಿ ನೋಡಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನೋಡಿ, ಇವರು ನಮ್ಮ ಅಣ್ಣದಿರು, ನಮ್ಮ ಅಪ್ಪನ ದೊಡ್ಡಪ್ಪನ ಮಕ್ಕಳು. ನಮಗೆ ಅಣ್ಣ ಆಗಬೇಕು ಇವರು ಇಬ್ಬರೂ ಅಷ್ಟೇ. ಅವರು ಸ್ವಂತ ಅಣ್ಣ ತಮ್ಮದಿರು. ನಮಗೆ ಅಣ್ಣಂದ್ರಾಗಬೇಕು. ಇವರೇ ನಮ್ಮದು ಪೂಜೆ ಎಲ್ಲನೂ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅಭಿಷೇಕ ಪೂಜೆ ಮಾಡಿಕೊಟ್ಟು, ಆಮೇಲೆ ಫ್ರೆಂಡ್ಸ್ ನಮ್ಮ ದೇವ್ರಿಗೆ ನಾವು ಯಾವಾಗಲೇ ಅಭಿಷೇಕ ಮಾಡಿದ್ರೂ ಒಬ್ಬಟ್ಟು ಊಟ ಮಾಡಿ ಎಡೆ ಮಾಡಬೇಕು ದೇವ್ರಿಗೆ. ಒಬ್ಬಟ್ಟು ಊಟ ಮಾಡಿ ಎಡೆ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಇದರಲ್ಲಿ ಇದು ನಾವು ಒಬ್ಬಟ್ಟು ಎಡೆ ಮಾಡಿ ಪೂಜೆ ಮಾಡಬೇಕು ನಮ್ಮ ದೇವ್ರಿಗೆ. ಅದೊಂದು ಮತ್ತು ಫ್ರೆಂಡ್ಸ್, ಈಗ ನಾವು ಸೋಮವಾರ ಪೂಜೆ ಮಾಡಬೇಕು ಅಂದರೆ ಭಾನುವಾರ ಸಾಯಂಕಾಲನೇ ದೇವ್ರಿಗೆ ಎಣ್ಣೆ ಹಚ್ಚಿ ಬಿಟ್ಬಿಡ್ತಾರೆ ನೈಟಲ್ಲೇ ನಮ್ಮೂರಲ್ಲಿ ಫ್ರೆಂಡ್ಸ್. ನೋಡಿ, ವೀರಭದ್ರೇಶ್ವರ ಮುಂದೂ ಬಸವಣ್ಣ ಇದೆ ಮತ್ತು ಶಿವನ ಮುಂದೂ ಬಸವಣ್ಣ ಇದೆ. ನಮ್ಮೂರಲ್ಲಿ ನಮ್ಮ ದೇವ್ರ ಹತ್ರ ಈ ಥರನೇ ಇರೋದು ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಅಂದರೆ ಇವತ್ತು ಸೋಮವಾರ ಬೆಳಗ್ಗೆನೇ ಹೋಗಿ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ. ಯಾಕೆ ಅಂದರೆ ಫ್ರೆಂಡ್ಸ್, ನಾವು ಕೆಲಸದ ಟೈಮಲ್ಲಿ ಎಷ್ಟೋ ದಿನಗಳಾಗೋಯ್ತು ನಾನು ಉಪವಾಸ ಇದ್ದು ಪೂಜೆ ಮಾಡಿ. ಯಾಕೆ ಅಂದರೆ ಈ ಕೆಲಸದ ಬಿಜಿ ನಿಮಗೆ ಗೊತ್ತು, ಗ್ಯಾಸ್ಟ್ರಿಕ್ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್, ಆವಾಗೆಲ್ಲ ನಾನು ಧನುರ್ಮಾಸ ಪೂಜೆ, ನಾಗಪ್ಪನ ಪೂಜೆ, ಶಿವರಾತ್ರಿ ಪೂಜೆಲೆಲ್ಲ ಉಪವಾಸ ಇರ್ತಿದ್ದೆ ಫ್ರೆಂಡ್ಸ್. ಈ ನಡುವೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಾವು ಕೆಲಸದ ಬಿಜಿಲಿ ಉಪವಾಸ ಇದ್ದು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಆ ಥರ ಇರುತ್ತೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ಇವತ್ತು ನಾನು ಹೆಂಗೂ ರಜದಲ್ಲಿದ್ನಲ್ಲ ಅಂದ್ಬಿಟ್ಟು ಬೆಳಗ್ಗೆಯಿಂದ ಫ್ರೆಂಡ್ಸ್ ನಾನು ಒಂದು ಕಪ್ಪು ನೀರನ್ನು ಸಹ ಕುಡ್ದಿಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ನನ್ನ ಮನಸ್ಸಲ್ಲಿ ಉಪವಾಸ ಇರಬೇಕು ಅನ್ನಿಸ್ತು. ಹಂಗಾಗಿ ಫ್ರೆಂಡ್ಸ್, ನಾವು ಇವತ್ತು ಹೊಳೆ ಹತ್ರ ಶಿವಂದು ಅಭಿಷೇಕ ಪೂಜೆ ಮಾಡೋ ಅಷ್ಟರಲ್ಲೇ 12 ಗಂಟೆ ಆಗೋಯ್ತು ಫ್ರೆಂಡ್ಸ್. 8 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ರು. ನಾನು ಆ ಬಾಗಿಲಿಗೆಲ್ಲ ರಂಗೋಲೆ ಎಲ್ಲ ಬಿಟ್ಟು, ನಮ್ಮ ಮಗಳು ಇನ್ನು ದೇವ್ರ ಪಾತ್ರೆ ಎಲ್ಲ ನಾನು ವಾಶ್ ಮಾಡಿಕೊಟ್ಟೆ. ನಮ್ಮ ಮಗಳೂ ಪೂಜೆಗೆ ನೀರೆಲ್ಲ ತಂದುಕೊಟ್ಲು ಹೊಳೆಯಿಂದ. ಎಷ್ಟು ಸಮಾಧಾನವಾಗಿ ಪೂಜೆ ಆಯಿತು ಅಂದರೆ ಫ್ರೆಂಡ್ಸ್, ಅಷ್ಟು ಸಮಾಧಾನವಾಗಿ ನಮ್ಮದು ಪೂಜೆ ಆಯಿತು. ಆಮೇಲೆ ಫ್ರೆಂಡ್ಸ್, ಅಲ್ಲಿ 12 ಗಂಟೆ 12:30 ಆಗೋಯಿತು. ಅಲ್ಲಿ ಫ್ರೆಂಡ್ಸ್ ನಮ್ಮ ಅಪ್ಪಂದು ಗೋರಿ ಇದೆ. ನಮ್ಮ ತಂದೆ ತೀರೋಗ ಆಲ್ರೆಡಿ 30 ವರ್ಷದ ಮೇಲಾಯಿತು. ಅವ್ರ ಗೋರಿಗೂ ಪೂಜೆ ಮಾಡಿಕೊಂಡು ಅಲ್ಲಿ ಒಂದು 10 ನಿಮಿಷ ಕಾಲವರು ನಾವು ಫ್ರೆಂಡ್ಸ್ ನೋಡಿ ತಂದೆ ನೆನಪು ಇದ್ದೇ ಇರುತ್ತಲ್ಲ. ನೋಡಿ ಫ್ರೆಂಡ್ಸ್, ಒಳಗಡೆ ಎಲ್ಲ ನಮ್ಮ ಅಣ್ಣಂದರೆ ನೀರೆಲ್ಲ ಗುಡಿಸಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದಾರೆ ಒಳಗಡೆನೆ. ನಾವು ಈಚೆಲೆಲ್ಲ ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್. ನಾವು ಒಳಗಡೆ ಹೋಗಂಗಿರೋಲ್ಲ, ಗರ್ಭಗುಡಿಗೆ ನಿಮಗೆ ಗೊತ್ತಲ್ಲ. ಆಮೇಲೆ ಇನ್ನು ಫ್ರೆಂಡ್ಸ್ ಊರೊಳಗಡೆ ಬಂದು ಆ ಪೂಜೆ ಇವಾಗ ನೋಡ್ತಾ ಇರಲ್ಲ ವಿಡಿಯೋ, ಇದು ವೀರಭದ್ರೇಶ್ವರಂದು. ಇನ್ನು ಫ್ರೆಂಡ್ಸ್, ಈ ಪೂಜೆ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗೋಯ್ತು. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಫ್ರೆಂಡ್ಸ್, ನಮಗೆ ಅಲ್ಲಿ ಶಿವನ ಪೂಜೆ ಮಾಡಿದ್ರೆ ಪೂಜೆ ಮುಗಿದ ತಕ್ಷಣವೇ ತಲೆ ಮೇಲಿಂದ ನಮಗೆ ಹೂವು ಕೊಡ್ತು. ಮತ್ತು ಫ್ರೆಂಡ್ಸ್, ಈ ದೇವಸ್ಥಾನದೊಳಗಡೆ ವೀರಭದ್ರೇಶ್ವರನ ಹೆಂಡ್ತಿ ಭದ್ರಕಾಳಮ್ಮ ಇದೆ, ನಮ್ಮ ದೇವರು, ಹೆಣ್ಣು ದೇವರು.
ಅದಕ್ಕೂ ಸೀರೆ ತಗೊಂಡೋಗಿದ್ದೆ ಫ್ರೆಂಡ್ಸ್. ಸೀರೆ ಮಡ್ಲಕ್ಕಿ ಅದನ್ನು ಮಿನಿ ಲಾಗಲ್ಲಿ ಹಾಕಿದ್ದೀನಿ ನೋಡಿ ನಾನು ಯಾವ ಸೀರೆ ತಗೊಂಡೋಗಿದ್ದೆ ಅಂತ. ಆಮೇಲೆ ತೋರಿಸಿದ್ದೀನಿ ನಿನ್ನೆ ವೀಡಿಯೋದಲ್ಲಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನಾವು ಆ ದೇವ್ರಿಗೆ ಮಡ್ಲಕ್ಕಿ ಅರಿಶಿಣ ಕುಂಕುಮ ಎಲ್ಲನೂ ಕೊಟ್ಟು ಆಮೇಲೆ ಅವ್ರು ನರ್ಗೆ ಮಾಡಿ ನಾನು ನಮ್ಮ ಅಣ್ಣ ಇಬ್ಬರು ನನ್ನ ಮಗಳು 3 ಜನನೂ ಸೇರ್ಕೊಂಡು ಫ್ರೆಂಡ್ಸ್ ದೇವ್ರಿಗೆ ನಾವು ಸ್ಯಾರಿ ಉಡ್ಸಿದ್ದೀವಿ. ಸೀರೆ ಎಲ್ಲ ಉಡಿಸಿ ತುಂಬ ಚೆನ್ನಾಗಿ ಎಷ್ಟೊಂದು ಚೆನ್ನಾಗಿ ಮಂತ್ರ ಹೇಳಿದ್ರು ಅಂದರೆ ಫ್ರೆಂಡ್ಸ್ ನಮ್ಮ ಅಣ್ಣ ಅಷ್ಟು ಚೆನ್ನಾಗಿ ಮಂತ್ರ ಹೇಳಿದ್ರು ದೇವ್ರಿಗೆ. ಒಂದು ಎಷ್ಟು 2-3 ಅವರ್ ಫ್ರೆಂಡ್ಸ್ ಸುಸ್ತಾಗೋದ್ರು ಅವರು ಮಂತ್ರ ಹೇಳೋ ಅಷ್ಟರಲ್ಲಿ. ಅಷ್ಟು ಚೆನ್ನಾಗಿ ನಮಗೆ ದೇವ್ರಿಗೆ ಪೂಜೆ ಮಾಡಿಕೊಟ್ರು. ಆಮೇಲೆ ಪ್ರಬಳೆ ಹೊಸದು ತಂದಿದ್ವ ಫ್ರೆಂಡ್ಸ್, ಅದಕ್ಕೂ ಅಷ್ಟು ಚೆನ್ನಾಗಿ ನಾವು ಇಷ್ಟು ವರ್ಷದಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಮಾಡಿಸ್ತೀನಿ ಫ್ರೆಂಡ್ಸ್. ಈ ಸಲ ಅಷ್ಟೊಂದು ಮಂತ್ರ ಹೇಳಿದ್ದಾರೆ ನಮ್ಮ ಅಣ್ಣ, ಅಂದರೆ ಅಷ್ಟು ಚೆನ್ನಾಗಿ ಪೂಜೆನೂ ಮಾಡಿದ್ದಾರೆ ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿ ಮಂತ್ರ ಹೇಳಿ ಪೂಜೆ ಮಾಡಿಕೊಟ್ರು. ನಮಗಂತೂ ತುಂಬ ಸಮಾಧಾನ ಆಗೋಯಿತು. ನೋಡಿ ನನ್ನ ಮಗಳು ನೀರು ತಂದು ಕೊಡ್ತಾ ಇದ್ದಾಳೆ ಹೊಳೆಯಿಂದ. ಅಷ್ಟು ತುಂಬ ಖುಷಿ ಆಯಿತು ನಮಗೆ, ತುಂಬ ಸಮಾಧಾನ ಆಯಿತು. ನೋಡಿ ಇವರು ನಮ್ಮ ಅಣ್ಣಂದರು, ಇವರು ಅಷ್ಟು ಚೆನ್ನಾಗಿ ಮಂತ್ರ ಎಲ್ಲನೂ ಹೇಳಿ ಫ್ರೆಂಡ್ಸ್, ಇವರು ಪುರೋಹಿತ್ಕೇನೂ ಮಾಡ್ತಾರೆ. ಎಲ್ಲ ಮಂತ್ರ ಎಲ್ಲನೂ ಹೇಳಿ ನಮಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅದಾದಮೇಲೆ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿಕೊಟ್ಟು 1 ಗಂಟೆ ಆಗೋಯಿತು. ನಮಗೆ ಭದ್ರಕಾಳಮ್ಮ ತಾಯಿನ ಸೀರೆ ಎಲ್ಲ ಉಡಿಸಿ ನಮ್ಮ ಅಣ್ಣ ಮಂಗಳಾರತಿ ಮಾಡಿ ಒಳಗಡೆ ತಟ್ಟೆ ಇಡಕ್ಕೆ ಹೋದರು. ಅಷ್ಟರಲ್ಲಿ ಫ್ರೆಂಡ್ಸ್ ತಲೆ ಮೇಲೆ ಒಂದು ಹೂವು ಇತ್ತು, ದೊಡ್ಡ ಹೂವನೇ ಹೂವು ಕೊಡ್ತು ದೇವರು. ನಾನು ದೇವ್ರ ಮುಂದೆನೂ ಇಲ್ಲ, ಈ ಕಡೆನೇ ಕೂತಿದ್ದೆ ವೀರಭದ್ರೇಶ್ವರನ ಪಕ್ಕ. ಅದಾದಮೇಲೆ ಫ್ರೆಂಡ್ಸ್ ಇನ್ನು ನಮ್ಮ ವೀರಭದ್ರೇಶ್ವರ ದೇವರು ಕೇಳಬೇಕಾ, ಎಲ್ಲ ಪೂಜೆ ಮುಗಿದ ತಕ್ಷಣವೇ 3-4 ಶಾವಂತಿಗೆ ಹೂವನ್ನ ತಲೆ ಮೇಲಿಂದ ಕೊಟ್ಬಿಡ್ತು. ಅವ್ರಿಗೆಲ್ಲ ತುಂಬ ಖುಷಿಯಾಗೋಯ್ತು. ಯಾಕೆಂದರೆ ನೋಡಿ ಫ್ರೆಂಡ್ಸ್, ದೇವರು ನಾವು ಪೂಜೆ ಮಾಡಿದಾಗ ಅವನಿಂದ ನಾವು ಬೇಡೋದೇನು, ಏನಾದರೂ ನಮಗೊಂದು ಒಳ್ಳೆಯದಾಗಲಿ, ನಮಗೊಂದು ಆಯಸ್ಸು ಆರೋಗ್ಯ ಕಾಪಾಡಪ್ಪ ಅಂತ ಕೇಳ್ಕೊತೀವಿ. ಅದಂತೂ ನಮಗೆ ಇನ್ನೂ ಖುಷಿ ಆಗೋಯಿತು. ಆಮೇಲೆ ಒಂದು 3 ಸುತ್ತು ದೇವ್ರನ್ನ ಸುತ್ತಿ ಬಂದು ನಾನು ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಅದನ್ನು ಕೇಳ್ಕೊಂಡೆ. ಅದು ಒಂದು ಅರ್ಧ ಅವರ್ ಲೇಟ್ ಆಗೋಯಿತು. ಆದ್ರೂ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ಇಲ್ಲ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ಬಿಟ್ಟಿಲ್ಲ, ಕೂತ್ಕೊಂಡೆ ದೇವ್ರ ಮುಂದೆ. ಆದರೆ ಫ್ರೆಂಡ್ಸ್ ಒಂದು ಅರ್ಧ ಅವರು ಈ ಸಲ ಫಸ್ಟೇ ಒಂದು ಹೂವು ಕೊಟ್ಟಿತ್ತು, ಆದರೆ ನಾನು ಬೇರೆ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಕಾಯಿಸ್ಬಿಟ್ಟು ಬಲದೆ ಕಡೆ ಫುಲ್ಲು ಹೂವು ಕೊಡ್ತು ದೇವರು ನನಗೆ. ಅದೂ ಒಂಥರ ಫ್ರೆಂಡ್ಸ್ ನನಗೆ ಖುಷಿ ಆಗೋಯಿತು. ಫ್ರೆಂಡ್ಸ್ ನೀವು ಯಾವಾಗ ನೋಡಿದ್ರೂ ಕೆಲಸನೇ ಮಾಡ್ತಾಯಿರ್ತೀವಿ. ನಮಗೂ ಒಂದು ಮನಸ್ಸಿಗೆ ಒಂದು ಸಮಾಧಾನ ತೃಪ್ತಿ ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ವರ್ಷಕ್ಕೊಂದ್ಸಲ ಸೇವೆ ಮಾಡ್ತೀನಿ ನಮ್ಮ ದೇವ್ರದ್ದು. ಹಂಗಾಗಿ ನಿನ್ನೆ ಸಂಡೇ, ಇವತ್ತು ಮಂಡೇ ಬೆಳಗ್ಗೆನೇ ಈ ಥರ ಎದ್ದು ಹೋಗಿದ್ದು. ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ಅಭಿಷೇಕ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅಣ್ಣಂದರು ಅಂತ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇನ್ನು ಆಮೇಲೆ ಫ್ರೆಂಡ್ಸ್ ಹೂವು ಅಂತೂ ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ಹೂವು ತಂದಿದ್ರು. ಆ ಮಲ್ಲಿಗೆ ಹೂವಿನ ಹಾರ ಅಂತೂ ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಫ್ರೆಂಡ್ಸ್ ಇದು ಕನಕಾಂಬರ ಅಂತೂ ಅಷ್ಟು ನಮ್ಮ ಊರಲ್ಲೇ ಕಟ್ಟಿಸ್ಕೊಂಡು ಒಂದು 4-5 ಮಾರು ತಂದಿದ್ರು. ಕಾಕಡ ಹೂವು ತಗೊಂಡು ಬಂದಿದ್ರು, ನಮಗೆ ಮುಡ್ಕೊಳ್ಳೋಕೆ ಹೂವು ತಂದಿದ್ರು. ಅಷ್ಟೊಂದು ಹೂವು ತಗೊಂಡು ಬಂದಿದ್ರು ಫ್ರೆಂಡ್ಸ್. ಹೆಂಗೆ ಅಂದರೆ ಫ್ರೆಂಡ್ಸ್ ನನಗೆ ಇದು ಅಭಿಷೇಕಕ್ಕೆ ಪೂಜೆಗೆ ಎಲ್ಲ ಸೇರಿ ಫ್ರೆಂಡ್ಸ್ 10,000 ರೂಪಾಯಿ ಆಯಿತು. ಈಗ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಹೂವಿನ ರೇಟ್ ಹೆಂಗಿರುತ್ತೆ ಅಂತ. ಇನ್ನು ಒಂದು 3-4 ಮನೆಗೆ ಅಡುಗೆ ಮಾಡಿ ಊಟಕ್ಕೆ ಅವ್ರ ಅಣ್ಣ ತಮ್ಮದಿರ ಮನೆಗೆಲ್ಲ ಅಡುಗೆ ಮಾಡಿದರು ಒಬ್ಬಟ್ಟು ಊಟನ. ನೆನ್ನೆನೇ ಸಾಮಾನೆಲ್ಲ ತರೋಕ್ಕೆ ನಾನು ಅಮೌಂಟ್ ಹಾಕಿದೆ ನಮ್ಮ ಅಣ್ಣನಿಗೆ. ಅವರಂತೂ ತುಂಬ ಓಡಾಡ್ಕೊಂಡು ಅಷ್ಟು ಚೆನ್ನಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಫ್ರೆಂಡ್ಸ್ ನಂದು ಈ ಪೂಜೆದೆಲ್ಲ ನಾವು ಒಂದು 10,000 ಆಗೋಯಿತು. ಆಮೇಲೆ ಫ್ರೆಂಡ್ಸ್ ನಮ್ಮದು ಬಾಕ್ಲದು ಪ್ರಬಳೆ ಮಾಡಿದ್ರಲ್ಲ, ಅವರು ಪೂಜೆ ಟೈಮಿಗೆ ಬರಲಿಲ್ಲ. ಆಮೇಲೆ 1 ಗಂಟೆ ಮೇಲೆ ಬಂದಿದ್ದು ಫ್ರೆಂಡ್ಸ್. ನಾವು ಅವ್ರಿಗೆ ಇನ್ನೂ ಅಮೌಂಟ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಅವ್ರನ್ನೂ ಆಮೇಲೆ ಫ್ರೆಂಡ್ಸ್ ಅವರು 2 ಜನಕ್ಕೂ ನಾನು ಬಟ್ಟೆನ ತಂದಿದ್ದೆ. ಅವರು 2 ಜನಕ್ಕೂ ಬಟ್ಟೆ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಆಗ ಅವ್ರಿಗೂ ನಾವು ಫ್ರೆಂಡ್ಸ್ ಒಂದು 30,000 ಕ್ಯಾಶ್ ಅಮೌಂಟನ್ನ ಕೊಟ್ಟು ಬಟ್ಟೆ ಕೊಟ್ಟು ಅವ್ರಿಗೂ ನಾವು ಕಾಲು ನಮಸ್ಕಾರ ಮಾಡ್ಕೊಂಡು. ಅವರು ಲೇಟಾಗಿ ಬಂದರು, ಯಾಕೆಂದರೆ ಫ್ರೆಂಡ್ಸ್ ಅವರು ಎಲ್ಲ ಕಡೆ ಪೂಜೆಗೆಲ್ಲ ಹೋಗ್ಬೇಕಲ್ಲ ಪಾಪ. ಅವರು ಒಂದು ಸುಮಾರು ಲೇಟಾಗೇ ಬಂದರು. ಬಂದಮೇಲೆ ನಾವು ಅಷ್ಟರಲ್ಲಿ ಫ್ರೆಂಡ್ಸ್ 1:15 ಆಗೋಯಿತು. ನಾನು ಉಪವಾಸ ಇದ್ದೆ. ಎಲ್ಲರೂ ಕೂತ್ಕೊಂಡು ಫ್ರೆಂಡ್ಸ್ ಅದು ಒಬ್ಬಟ್ಟು ಊಟದ್ದು ಒಂದು ವೀಡಿಯೋ ಮಾಡಿದ್ದೀನಿ. ಅದಿನ್ನೂ ನಮ್ಮ ಮಕ್ಕಳು ವೀಡಿಯೋನ ಕಳಿಸಿಲ್ಲ. ನಾನು ಊಟ ಮಾಡ್ತಾಯಿದ್ದೆ, ಅವರು ವೀಡಿಯೋ ಮಾಡಿದ್ದಾರೆ ಅವ್ರ ಮೊಬೈಲಲ್ಲಿ. ನೋಡೋಣ ನಾಳೆ ಕಳಿಸಿದ್ರೆ ಹಾಕ್ತೀನಿ. ಏನೇನು ಅಡುಗೆ ಮಾಡಿದ್ರು ಗೊತ್ತಾ ಫ್ರೆಂಡ್ಸ್, ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಸಾಂಬಾರನ್ನು ಕೊಟ್ಟಿದ್ದಾರೆ ನಮಗೆ. ನಾನೇನು ಇವಾಗ ಸಾಂಬಾರು ಮಾಡೋ ಆಗಿಲ್ಲ, ನಮ್ಮ ಅಣ್ಣ ಬಾಕ್ಸ್ಗೆ ಹಾಕಿ ಸಾಂಬಾರು ಕೊಟ್ಟಿದ್ದಾರೆ. ನಾನು ಬರೀ ರೈಸ್ ಮಾಡಬೇಕಷ್ಟೇ ಇವಾಗ ಫ್ರೆಂಡ್ಸ್.
ನಾವು ಆಲ್ರೆಡಿ ಬೆಂಗಳೂರಿಗೆ 9 ಗಂಟೆಗೆಲ್ಲ ಬಂದ್ಬಿಟ್ಟು 9 ಗಂಟೆಗೆ ಬಂದು ಸ್ವಲ್ಪ ಕೂತಿದ್ವಿ. ನನ್ನ ಮಗಳು ಓಡಾಡ್ತಲ್ಲ, ಹೊಳೆಲೆಲ್ಲ ನೀರಿಡಿಗೆ ಒತ್ಕೊಬರೋದು, ನೀರು ಎತ್ಕೊಬರೋದು, ಕಾಲೆಲ್ಲ ಯಾಕೋ ನೋವು ಅಂತ ಅವಳು ಮಲ್ಕೊಂಡ್ಳು. ಇನ್ನು ಫ್ರೆಂಡ್ಸ್ ನಾನು ಬಸ್ಸಲ್ಲಿ ಬರುವಾಗಲೇ ಕಾರಲ್ಲಿ ಬರುವಾಗಲೇ ಫುಲ್ ಮಲ್ಕೊಬಿಟ್ಟಿದೆ. ಹಂಗಾಗಿ ಇನ್ನು ಫ್ರೆಂಡ್ಸ್ ನೀವು ನೆಲಮಂಗ್ಲಕ್ಕೆ ಬಂದ್ವಿ, ಫುಲ್ ಬಸ್ಸೆಲ್ಲ ಜಾಮ್ ಆಗೋಯ್ತು, ಟ್ರಾಫಿಕ್ ಆಗೋಯ್ತು. ಆಮೇಲೆ ಅಲ್ಲೂ ನಾವು 5 ಗಂಟೆ ಹೊಳೆನರಸೀಪುರದಲ್ಲಿ ಬಸ್ ಹತ್ತದ ಬಸ್ ಸ್ಟಾಪಿಗೆ ಬಂದು ಇನ್ನು ಅಲ್ಲಿ ನಮ್ಮ ಹುಡುಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟಾಗಲೇ 5 ಗಂಟೆ ಆಗಿತ್ತು ಫ್ರೆಂಡ್ಸ್. 5 ಗಂಟೆಗೆ ಹೊಂಟು 9 ಗಂಟೆಗೆಲ್ಲ ಬೆಂಗಳೂರಿಗೆ ಬಂದ್ವಿ. ಬಂದ ಮೇಲೆ ಇನ್ನು ನಾನು ಏನು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್. ಇದೊಂದು ವೀಡಿಯೋಕ್ಕೆ ನಾನು ವಾಯ್ಸ್ ಓವರ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಇದೊಂದು ವೀಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮೂರು ಹುಡುಗಿರು ಎಲ್ಲರೂ ಪೂಜೆ ಮಾಡ್ಸೋಕ್ಕೆ ಬಂದಿದ್ದರು. ಎಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಫ್ರೆಂಡ್ಸ್ 1:30-2 ಗಂಟೆ ಆಯಿತು. ಏನೇನು ಅಡುಗೆ ಮಾಡಿಸಿದ್ರು ಅಂದರೆ ಫ್ರೆಂಡ್ಸ್, ಒಬ್ಬಟ್ಟು, ಅನ್ನ, ಸಾಂಬಾರು ಮತ್ತು ಕಾಯಿ ಹಾಲು, ಹೆಸ್ರು ಕಾಳಿನ ಪಲ್ಯ, ಸೌತೆಕಾಯಿ ಕೋಸಂಬರಿ, ಹಪ್ಪಳ. ಅಡುಗೆ ಅಂತೂ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ಫ್ರೆಂಡ್ಸ್. ನನಗಂತೂ ಖುಷಿ ಆಯಿತು. ಊಟ ಮಾಡ್ಕೊಂಡು ಫ್ರೆಂಡ್ಸ್ ಆಮೇಲೆ ಇನ್ನು ನಾವೆಲ್ಲ ಟಯರ್ಡಾಗಿದ್ದು, ಅವರು ಎಲ್ಲ ಟಯರ್ಡ್. ನಾನೊಂದು 3 ಗಂಟೆ ತನಕ 3:30 ತನಕ ಮಾತಾಡ್ಕೊಂಡು ಅವ್ರ ಹತ್ರ ಒಂದು 4 ಗಂಟೆ ತನಕ ಟೈಮ್ ಸ್ಪೆಂಡ್ ಮಾಡಿದೆ. ಯಾವಾಗಲೂ ಇದ್ದಿದ್ದೆ ಅಲ್ವಾ, ನಾವು ಆವಾಗಲೇ ಹೊರಟಿದ್ವಿ. ಅವ್ರಿಗೆ ಇರಿ ಒಂದು ಅರ್ಧ ಅವರ್ 1 ಅವರ್ ಅಂದರು. ಇನ್ನು ಬಂದು ನಮ್ಮ ಕೆಲಸನೂ ನೋಡಬೇಕಲ್ಲ ಫ್ರೆಂಡ್ಸ್, ನಾವು ದೇವರು ಬೇಕು ನಮಗೆ, ನಮ್ಮ ಕಷ್ಟದ ಕೆಲಸನೂ ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ನಾವು ಎಲ್ಲ ಬಸ್ಸೇ ಬಂತು ನಮ್ಮೂರೊಳಗಡೆ ಒಂದು. ಆಮೇಲೆ ಅಲ್ಲೇ ಬಸ್ ಸ್ಟಾಪಲ್ಲಿ ಕೂತಿದ್ದು. ನಾವು ಸ್ವಲ್ಪ ಹೊಳೆನರಸೀಪುರದಲ್ಲಿ ವರ್ಷಕ್ಕೊಂದು ಸಲ ನಾವು ಬೆಣ್ಣೆ ತಗೊಳ್ಳೋದು ಫ್ರೆಂಡ್ಸ್. ಹೊಳೆನರಸೀಪುರದಲ್ಲಿ ನಮ್ಮ ಹುಡುಗಿ ಫ್ರೆಂಡ್ ಒಬ್ಬರಿದ್ದಾರೆ ನಂದಿನಿ ಅಂತ, ಅವ್ರ ಅಮ್ಮಂಗೆ ನಾವು ಬೆಳಗ್ಗೆನೇ ಒಂದು 1600 ರೂಪಾಯಿ ಅಮೌಂಟ್ ಕೊಟ್ಟಿದ್ದು. ಇನ್ನು ಬೆಣ್ಣೆ ಇಸ್ಕೋಬೇಕಿತ್ತು, ಅದಕ್ಕೋಸ್ಕರ ನಾವು ಬೇಗ ಬಂದು ಹೊಳೆನರಸೀಪುರಕ್ಕೆ ಅಲ್ಲಿ ಬೆಣ್ಣೆ ತಗೊಂಡು ನಾವು ಬೆಂಗಳೂರಿಗೆ ಫ್ರೆಂಡ್ಸ್ 9 ಗಂಟೆಗೆ ಬಂದ್ವಿ ಫ್ರೆಂಡ್ಸ್. ಇನ್ನೊಂದು ವಿಶೇಷ ಏನಂದರೆ, ನಮ್ಮೂರ ದೇವರಲ್ಲಿ ಇವರು ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರು ಅವರ ಕುಟುಂಬದವರು ನಮ್ಮ ದೇವ್ರಿಗೆ ತುಂಬಾ ಮಾಡಿಸ್ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ಹೊಳೆ ಹತ್ರ ದೇವಸ್ಥಾನ ನೀವು ನೋಡ್ಬೋದು, ಹೊಳೆ ಹತ್ರ ದೇವ್ರದ್ದು ಪೂಜೆದು ನೋಡಿ ವೀಡಿಯೋ ಹಾಕಿದ್ದೀನಿ. ಅಲ್ಲಿ ಎಲ್ಲ ನೆಲದ ಥರ ಇತ್ತು ಫ್ರೆಂಡ್ಸ್. ಅದನ್ನೆಲ್ಲ ಅವರು ಏನು ಮಾಡಿದ್ದಾರೆ ಅಂದರೆ ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ಟೈಲ್ಸ್ ಹಾಕಿ ನಮ್ಮ ದೇವ್ರಿಗೆಲ್ಲನೂ ರೆಡಿ ಮಾಡಿ, ಮತ್ತು ಅದ್ರ ಸುತ್ತ ಆಮೇಲೆ ಫ್ರೆಂಡ್ಸ್ ಹೊಳೆಗೆ ಮೆಟ್ಲುಗಳೆಲ್ಲ ಮಾಡಿ ಸ್ನಾನ ಮಾಡ್ಕೊಳ್ಳೋಕೆ ಒಂಚೂರು ತೊಂದರೆ ಇಲ್ಲ ಫ್ರೆಂಡ್ಸ್. ನಾನಂತೂ ಫ್ರೆಂಡ್ಸ್ 8 ಗಂಟೆಗೆ ತಣ್ಣೀರು ಸ್ನಾನ ಮಾಡ್ಕೊಂಡೆ. ನಾನು ಯಾವಾಗಲೇ ಆಗಲಿ ನಮ್ಮ ಮಗಳು ಮನೆಯಿಂದಲೇ ಬಿಸಿನೀರು ಸ್ನಾನ ಮಾಡ್ಕೊಬರ್ತಾಳೆ, ಆದರೆ ನಾನಂತೂ ಫ್ರೆಂಡ್ಸ್ ಯಾವಾಗಲೇ ನಾನು ಹೊಳೆನಲ್ಲೇ ಸ್ನಾನ ಮಾಡ್ಕೋಬೇಕು, ನನಗೆ ಅದೇ ಆಸೆ. ತುಂಬ ಒಂದು ನಿಧಾನಕ್ಕೆ ಅವರು 9 ಗಂಟೆಗೆ ಬಂದ್ರಲ್ಲ, ನಾವು ಒಂದು ½ ಆನ್ ಅವರ್ ಮುಂಚೆನೇ ಹೋಗಿದ್ವಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಹೊಳೆನಲ್ಲೇ ತುಂಬ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ಸಮಾಧಾನ ಆಗೋಯ್ತು ಫ್ರೆಂಡ್ಸ್. ಇವತ್ತು ಪೂಜೆ ಎಲ್ಲ ಸಮಾಧಾನ ಆಯಿತು. ಇನ್ನು ಬರಬೇಕಾದ್ರೆ ನಾನು ಫುಲ್ಲು ನಿದ್ದೆ ಮಾಡಿದೆ. ನಾನು ನೆಲಮಂಗ್ಲದಲ್ಲೇ ಎಚ್ಚರ ಆಗಿದ್ದು. ಇನ್ನೇನು ಫ್ರೆಂಡ್ಸ್, ಇವಾಗ ಸಾಂಬಾರು ಐತೆ, ಸ್ವಲ್ಪ ಬಿಸಿ ಮಾಡಿ ರೈಸ್ ಮಾಡಿ ನನ್ನ ಮಗಳು ಮಲಗಿದ್ದಾಳೆ, ಎದ್ದೇಳಿಸ್ಬಿಟ್ಟು ಊಟ ಮಾಡಿ ಇನ್ನು ಬೆಳಗ್ಗೆಗೆ 6 ಗಂಟೆ ಫ್ರೆಂಡ್ಸ್ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿಟ್ಟೆ ಮಲ್ಕೋಬೇಕು ನಾನು. ಯಾಕೆ ಅಂದರೆ ಇನ್ನು ಬೆಳಗ್ಗೆಗೆ ಬೇಗ 5 ಗಂಟೆಗೆ ಎದ್ದೇಳ್ತೀನಲ್ಲ, ಆಗಲ್ಲ ನೋಡಿ ಫ್ರೆಂಡ್ಸ್. ಅದು ಆ ದೇವರಷ್ಟು ಉದ್ದನೇ ಹಾರನ ನಮ್ಮಣ್ಣ ರೆಡಿ ಮಾಡೋಕ್ಕೆ ಕೊಟ್ಟಿದ್ರು ಕಟ್ಟೋಕ್ಕೆ ನಮ್ಮೂರಲ್ಲಿ ಹೊಳೆನರಸೀಪುರಕ್ಕೆ. ಆದರೆ ಎಲ್ಲ ದೇವ್ರಿಗೂ ಹಾರಗಳು ತಂದಿದ್ರು ಫ್ರೆಂಡ್ಸ್. ಬಸವಣ್ಣನಿಗೆ, ಗಣೇಶನಿಗೆ 2 ಬಸವಣ್ಣ, ಗಣೇಶ, ಭದ್ರಕಾಳಮ್ಮ ದೇವರು, ವೀರಭದ್ರೇಶ್ವರನಿಗೆ, ಶಿವನಿಗೆ, ನಮ್ಮ ಎಷ್ಟು ದೇವ್ರುಗಳವ್ರೆ ದೇವಸ್ಥಾನದೊಳಗೆ ಅಷ್ಟು ದೇವ್ರಿಗೂ ಹಾರ ಕಟ್ಟಿಸ್ಕೊಬಂದಿದ್ರು. ಅದೇ ಒಂದು ನನಗೆ ಖುಷಿ. ನೋಡಿ ಫ್ರೆಂಡ್ಸ್, ಅಲ್ಲೇ ಇಟ್ಕೊಂಡು ಹೋಗ್ತಾ ಇರ್ತೀನಿ ನಮ್ಮಣ್ಣ ಹಾರಗಳನ್ನ. ಎಲ್ಲ ದೇವ್ರಿಗೂ ಹಾರ ತಂದಿದ್ರು ನೋಡಿ. ಅಲ್ಲೇ ನೀವೇ ನೋಡ್ತಾ ಇದ್ದೀರಲ್ಲ, ಅವರು ದೊಡ್ಡವರು. ಎಲ್ಲ ದೇವ್ರಿಗೂ ನೋಡಿ ಇವಾಗ ಹಾಕ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೆ ಹಾರಗಳನ್ನ. ಎಲ್ಲ ದೇವ್ರಿಗೂ ಹಾರ ಹಾಕೋಕ್ಕೆ ಹೋಗ್ತಾಯಿದ್ದೆ. ಎಲ್ಲರಿಗೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಫ್ರೆಂಡ್ಸ್. ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ, ನಮಗೆ ದೇವ್ರ ಪೂಜೆ ಚೆನ್ನಾಗಾಗಬೇಕು ನನ್ನ ಮನಸ್ಸಲ್ಲಿ. ಹಂಗಾಗಿ ಫ್ರೆಂಡ್ಸ್ ಇದು ಪೂಜೆದೆ ಪೂರ್ತಿ 10,000 ಆಗಿತ್ತು. ಇನ್ನು ಬಟ್ಟೆಗೆಲ್ಲ ಒಂದು 10,000 ಆಗಿತ್ತು. ಇನ್ನು ಫ್ರೆಂಡ್ಸ್ ಅದು ಈಗ ಇದು ಪ್ರಬಳೆದೆಲ್ಲ ಟೋಟಲು ಫ್ರೆಂಡ್ಸ್ ಅದೇ ಬಂದು 2,21,000 ಬರೀ ಅದು ಡೋರ್ದು ಮಾತ್ರ 2,20,000 ಆಯಿತು. ಈಗ ಇದೊಂದು 20,000 ಎಲ್ಲ ಟೋಟಲು ಫ್ರೆಂಡ್ಸ್ ನಂದು ಒಂದು 2,40,000 ಅಂದ್ಕೊಳ್ಳಿ. ಒಂದು 2,40,000 2,45,000 ಆಯಿತು ನೋಡಿ. ನಮ್ಮ ಅಣ್ಣ ಎಲ್ಲದಕ್ಕೂ ಹಾರ ಹಾಕ್ತಾಯಿದ್ದೆ. 2 ಲಕ್ಷದ ಟೋಟಲ್ಲು
40,000 ಬೀಳ್ತು ಫ್ರೆಂಡ್ಸ್. ಇಷ್ಟ ಆಯಿತು ನಮ್ಮ ಮನೆ ದೇವರು, ನಮ್ಮ ಅಪ್ಪನ ಮನೆ ದೇವ್ರಿಗೆ. ಇನ್ನು ಫ್ರೆಂಡ್ಸ್ ನಾನು ರೋಡಲ್ಲಿ ಬರುವಾಗ ನಮ್ಮ ತೋಟ, ನಮ್ಮ ಗದ್ದೆ ಉದ್ದಕ್ಕೂ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಬರುವಾಗ ಏನಾಯಿತು ಅಂದರೆ, ಹೊಳೆ ಹತ್ರದಿಂದ ಮನೆಗೆ ಬರುವಾಗ ನಮ್ಮ ಅಣ್ಣವರೆಲ್ಲ ಫಸ್ಟೇ ಹೋದರು. ನನ್ನ ಮಗಳು ಅವ್ರ ಜೊತೆ ಹೋಗಿ ಮತ್ತೆ ಆ ಕಡೆಯಿಂದ ಗಾಡಿ ತಗೊಬಂದ್ಲು. ಇನ್ನು ಮತ್ತೆ ಹೊಳೆ ಹತ್ರದಿಂದ ನಾನು ಅವಳು ಗಾಡಿನಲ್ಲೇ, ನಮ್ಮ ಅಣ್ಣ ಅವ್ರ ಗಾಡಿಲೇ ಗಾಡಿ ಓಡಿಸ್ಕೊಂಡು ಬಂದು. ನಮ್ಮೂರಿಂದ 1 ಕಿಲೋಮೀಟ್ರ್ ಅಷ್ಟು ಹತ್ರ ನಡ್ಕೊಂಡೇ ಬರ್ಬೋದು. ಇವಾಗೇನು ಫ್ರೆಂಡ್ಸ್, ನೀವೇ ನೋಡಿದಿರಲ್ಲ, ಎಲ್ಲರ ಹತ್ರನೂ ಗಾಡಿ ಇರುತ್ತೆ. ಇನ್ನು ಫ್ರೆಂಡ್ಸ್ ಯುಗಾದಿ ಹಬ್ಬದಲ್ಲಂತೂ ನಮ್ಮ ದೇವರು ನೀವು ನೋಡಬೇಕು, ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಆಮೇಲೆ ಈ ದೇವರಲ್ಲಿ ಫ್ರೆಂಡ್ಸ್ ಮಕ್ಕಳು ಯಾರಿಗಾಗಿಲ್ಲ ಅವರು ನಮ್ಮೂರಲ್ಲಿ ಬನ್ನಿ ಕೂಳಂತ ಅನ್ನ ಮಾಡ್ತಾರೆ. ಅದನ್ನು ಮುಖ ಮುಚ್ಕೊಂಡು ಅದನ್ನು ಪ್ರಸಾದ ಕಲ್ಲು ಮೇಲೆ ಹಾಕ್ತಾರೆ, ನೆಲದಲ್ಲಿ. ಅದ್ರ ಮೇಲೆ ಹಾಕಿದ್ದನ್ನು ತಿನ್ನಬೇಕು. ಆ ಊಟನ ಅರ್ಕೆ ಮಾಡ್ಕೊಂಡ್ರೆ ಎಲ್ಲರೂ ಅರ್ಕೆ ಮಾಡ್ಕೋತಾರೆ ಫ್ರೆಂಡ್ಸ್. ಬೆಂಗಳೂರಿಂದಲೇ ಎಷ್ಟೊಂದು ಜನ ನಮ್ಮೂರ ದೇವ್ರಿಗೆ ಎಷ್ಟೊಂದು ಪಾತ್ರೆ ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನೂ ಸಹ ನಮ್ಮ ದೇವರಿಗೆ 10 ಪ್ಲೇಟು ಹಣ್ಣು ಕಾಯಿ ತುಂಬಿಡೋಕ್ಕೆ, ಅದು ಬರುತ್ತೆ ನೋಡಿ ಇವಾಗ ವೀಡಿಯೋದಲ್ಲಿ. ಹಣ್ಣು ಕಾಯಿ ಮಡ್ಲಕ್ಕಿ ಯಾರು ಕೊಡ್ತಾರಲ್ಲ, ಅದಕ್ಕೆಲ್ಲ ತಟ್ಟೆಗಳು ಬೇಕಲ್ಲ ಅಂತ 10 ತಟ್ಟೆ ಕೊಟ್ಟಿದ್ದೀನಿ. ಮತ್ತು ಬಿಂದಿಗೆಗಳು ಕೊಟ್ಟಿದ್ದೀನಿ ಹೋದ ವರ್ಷ ಫ್ರೆಂಡ್ಸ್. ನಾನು ಕೊಟ್ಟಿದ್ದೀನಿ ನಮ್ಮೂರಿಗೆ ತಟ್ಟೆ. ಎಷ್ಟು ಚೆನ್ನಾಗೈತೆ ಗೊತ್ತಾ ಫ್ರೆಂಡ್ಸ್. ಈ ಸಲ ಲಕ್ಷ್ಮೀ ಹಬ್ಬಕ್ಕೆ ನಾನು ತರಬೇಕು ಅಂದ್ಕೊಂಡಿದ್ದೀನಿ ಒಂದು 5 ನಮ್ಮ ಮನೆಗೆ. ನಾನು ದೇವ್ರಿಗೆ ಫ್ರೆಂಡ್ಸ್ ಸೈಜು ದೊಡ್ಡದು, ಅದಕ್ಕಿಂತ ಮೀಡಿಯಮ್ಮು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು ಅಂದ್ಬಿಟ್ಟು ಫ್ರೆಂಡ್ಸ್ ಒಂದು 10 ತಟ್ಟೆನ ಕೊಟ್ಟಿದ್ದೀನಿ ಮಡ್ಲಕ್ಕಿ ತುಂಬಿಕೊಡೋಕ್ಕೆ. ತುಂಬ ಚೆನ್ನಾಗೈತೆ ತಟ್ಟೆ, ಮಂದನೂ ಐತೆ. ಹೋದ ವರ್ಷ ಕೊಟ್ಟಿದ್ದೆ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಯಾವಾಗ್ಲೂ ಅಷ್ಟೇ ನಮ್ಮೂರ ದೇವ್ರಿಗೆ ಕಾರ್ತಿಕ್ ಮಾಸದಲ್ಲಿ ಅಭಿಷೇಕ ಪೂಜೆ ಮಾಡಿಸ್ತೀನಿ. ಎಣ್ಣೆ ಹಚ್ಚಿ ಅಭಿಷೇಕ ಪೂಜೆನ ಯಾವಾಗಲೂ ಮಾಡಿಸ್ತೀನಿ ಫ್ರೆಂಡ್ಸ್. ಇನ್ನು ಭದ್ರಕಾಳಮ್ಮಂಗೆ ಹೋದ ವರ್ಷ ನಾನು ಸೀರೆ ತಗೊಂಡೋಗಿರಲಿಲ್ಲ ಫ್ರೆಂಡ್ಸ್, ಮರ್ತ್ಕೊಬಿಟ್ಟಿದ್ದೆ ಹಿಂಗೆ ಅರ್ಜೆಂಟಲ್ಲಿ. ಆದರೆ ಈ ಸಲ ನಾನು ಚಿಕ್ಕಪೇಟೆಯಲ್ಲಿ ದೇವ್ರಿಗೆ ಅಂತಲೇ ನೆನಪು ಮಾಡ್ಕೊಂಡು ಫ್ರೆಂಡ್ಸ್ ಸ್ಯಾರಿ ತಗೊಂಡೋಗಿದೆ. ಇನ್ನು ನಮ್ಮ ಅಣ್ಣ ಅವರ ವೈಫ್ಗೆ ಅವ್ರಿಗೂ ಸ್ಯಾರಿ ತಗೊಂಡೋಗಿದೆ. ಮತ್ತು ದೇವ್ರಿಗೆ ಸೀರೆ ತಗೊಂಡೋಗಿದೆ, ಅವ್ರಿಗೂ ಬಟ್ಟೆ ತಗೊಂಡೋಗಿದೆ. ನಮ್ಮ ಅಣ್ಣ ಒಬ್ಬರಿಗೆ ಬಟ್ಟೆ ತಗೊಂಡೋಗಿದೆ. ಇನ್ನು ಪ್ರಬಳೆ ಮಾಡಿದ್ರಲ್ಲ ಅವ್ರಿಗೆ 2 ಜನಕ್ಕೆ ಬಟ್ಟೆ ತಗೊಂಡೋಗಿದೆ. ಹಂಗಾಗಿ ಫ್ರೆಂಡ್ಸ್ ನಿನ್ನೆ ನಾನು ಸಂಡೇ ಮಧ್ಯಾಹ್ನಕ್ಕೆ ಬಂದೆ ಡ್ಯೂಟಿಯಿಂದ ಪರ್ಮಿಷನ್ನಲ್ಲಿ. ಆಗ ಒಂದು 10,000 ಆಗೋಯ್ತು ನನಗೆ ಚಿಕ್ಕಪೇಟೆಯಲ್ಲಿ ಬಟ್ಟೆ ಇದೆಲ್ಲ ತಗೊಂಡು ಬರೋಕ್ಕೆ. ಎಲ್ಲರನ್ನು ತಗೊಂಡು ಬಂದೆ ಫ್ರೆಂಡ್ಸ್. ಇನ್ನು ಇಲ್ಲಿ ಬೆಳಗ್ಗೆ ಫ್ರೆಂಡ್ಸ್ ನಾವು ಮನೇಲಿ ಎಲ್ಲನೂ ಪೂಜೆ ಮಾಡಿ ಎಲ್ಲನೂ ಮನೆ ಮಾಮೂಲಿ ಡೈಲಿ ಒರೆಸ್ತಿರ್ತೀವಿ ಎಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ನಮ್ಮ ಊರಲ್ಲಿ ಸ್ವಲ್ಪ ಮಳೆ ಹುಯ್ತೈತೆ, ಸೇಮ್ ಬೆಂಗಳೂರಲ್ಲೂ ಮಳೆ ಹುಯ್ತೈತೆ. ಎಲ್ಲ ಸಮಾಧಾನ, ಅದೊಂದು ನನಗೆ ಸಂತೋಷ, ಖುಷಿ ಆಯಿತು ಫ್ರೆಂಡ್ಸ್. ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇನ್ನು ದೇವ್ರದ್ದು ಎಲ್ಲ ಕಾರ್ಯ ಆಗೋಯ್ತು, ಅದು ಒಂದು ಖುಷಿ, ಅದೊಂದು ಕಡೆ ಆಯಿತು. ಇನ್ನು ಮನೆಯಲ್ಲೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ಅವರೇ ಮನೆಯವರೆಲ್ಲ ಅಡುಗೆ ಮಾಡಿದರು. ಎಲ್ಲರೂ ಚೆನ್ನಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು, ಅದು ಒಂದು ನನಗೆ ಖುಷಿ ಆಯಿತು. ಆಮೇಲೆ ಇನ್ನು ನನ್ನ ಮಗಳು ತುಂಬ ಖುಷಿಯಾಗಿ ಎಲ್ಲನೂ ಪೂಜೆ ಮಾಡಿಕೊಂಡು ಎಲ್ಲನೂ ಅವಳು ಮಾಡಿದ್ಲು. ನಾವು ನಮ್ಮ ಮನೆ ದೇವರಲ್ವ ಫ್ರೆಂಡ್ಸ್, ಹಂಗಾಗಿ ನಾವೇ ಕೆಳಗಡೆ ಈಚೆಲೆಲ್ಲ ಮಾಪ್ ಹಾಕಿ ಈಚೆಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಹೊಳೆ ಹತ್ರ, ಆಮೇಲೆ ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡಿದೆ. ಯಾಕಂದ್ರೆ ನಮ್ಮ ಮನೆ ದೇವರಲ್ವ ಫ್ರೆಂಡ್ಸ್. ಈಗ ಬೇರೆಯವರಾದರೆ ಒಂಥರ, ನಾವು ನಮ್ಮ ಮನೇಲಿ ಚಿಕ್ಕದ್ರಿಂದ ನಾವು ಪೂಜೆ ಮಾಡಿದ್ದೀವಿ. ಹಂಗಾಗಿ ಫ್ರೆಂಡ್ಸ್ ನಾವೇ ಎಲ್ಲನೂ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು, ಇನ್ನು ನಾವೇನು ಕೆಲಸ ಮಾಡಲಿಲ್ಲ ಮನೇಲಿ ಫ್ರೆಂಡ್ಸ್. ನಾವು ಬರೋ ಅಷ್ಟರಲ್ಲಿ ಅವರೇ ಒಬ್ಬಟ್ಟು ಊಟ ಮಾಡಿದರು, ಅಡುಗೆ ಮಾಡಿದರು. ಒಬ್ಬಟ್ಟು ಅಡುಗೆ ಊಟ ಮಾಡ್ಕೊಂಡು ಈಗ ಫ್ರೆಂಡ್ಸ್ ಬೆಣ್ಣೆ ತಂದಿದ್ದೀನಿ, ಅದನ್ನು ಕಾಯಿಸಿಡಬೇಕು. ಇನ್ನೇನು ಟೈಮ್ ಆಲ್ರೆಡಿ ಫ್ರೆಂಡ್ಸ್ 10 ಗಂಟೆಗೆ ಬಂತು. ಇನ್ನು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಇತ್ತಲ್ಲ, ಇದನ್ನು ವಾಯ್ಸ್ ಓವರ್ ಕೊಟ್ಟು ನಮ್ಮೂರ ದೇವ್ರ ಬಗ್ಗೆ ನಾವು ಹೇಳ್ಬೇಕಲ್ಲ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇದು ನಮ್ಮೂರದು ಬಿಂದಿಗೆ ಜಾತ್ರೆ ಅಂತ ಆಗುತ್ತೆ, ನೀವು ನೋಡಬೇಕು. ಬೆಂಗಳೂರು ಕರ್ಗದ ಥರನೇ ಉಪವಾಸ ಇದ್ದು ನಮ್ಮ ಅಣ್ಣಂದರು 5 ದಿನ ಉಪವಾಸ ಇದ್ದು 1 ತಿಂಗಳು ಆರೈಕೆ ಮಾಡಿ ನಮ್ಮೂರಲ್ಲಿ ಬಿಂದಿಗೆ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಅಷ್ಟೇ ಎಷ್ಟು ಜನ ಇದ್ದಾರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಫ್ರೆಂಡ್ಸ್, ಅಷ್ಟು ಜನನೂ ನಮ್ಮ ದೇವ್ರಿಗೆ ಬರ್ತಾರೆ. ಅಷ್ಟು ಜನನೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮೂರ ದೇವ್ರನ್ನ. ಎಲ್ಲ ಬೆಳಗ್ಗೆ ಟೈಮ್ ಊರಲ್ಲಿ ಹಬ್ಬ ಮಾಡ್ಕೊಂಡು ಸಾಯಂಕಾಲ ಕರ್ಗಕ್ಕೆ ಬರ್ತಾರೆ ಫ್ರೆಂಡ್ಸ್. ಅದು ನಾನು ಹೋದ ಸಲ ಹಳೇ ಚಾನಲಲ್ಲಿ ಹಾಕಿದ್ದೆ, ಇದರಲ್ಲಿ ಇನ್ನೂ ಹಾಕಿಲ್ಲ. ಯಾವಾಗಾದರೂ ನಾನು ಹೋದಾಗ ನಿಮಗೆ ಖಂಡಿತ ನಮ್ಮ ಊರ ಜಾತ್ರೆದು ಫುಲ್ ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಗೊತ್ತಾ. ಎಲ್ಲ ಊರರೂ
ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಹೇಳಿದೆ ಒಂದು ಸ್ಯಾರಿ ಹಾಕೊಳ್ಳವ ಇವತ್ತು ಅಂತ. ಆದರೆ ಅವಳು ಸ್ಯಾರಿ ಏನೂ ಹಾಕೊಳ್ಳಿಲ್ಲ, ಒಂದು ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಅವಳು ಎಲ್ಲನೂ ಓಡಾಡ್ಕೊಂಡು ಇವತ್ತು ದೇವ್ರ ಕೆಲಸ ಮಾಡೋದೇ ಆಗೈತೆ ಅವಳದು. ಅವಳಿಗೆ ಖುಷಿ ಜಾಸ್ತಿ, ಅವ್ರ ಅಜ್ಜಿ ಊರಲ್ವ, ಎಲ್ಲನೂ ಓಡಾಡ್ಕೊಂಡು ಮಾಡ್ತು. ಅದಕ್ಕೆ ಪಾಪ ಬಂದು ಮಲ್ಕೊಂಡೈತೆ. ಅವಳೇ ನನಗೆ ಅವಳು ಏನು ಫ್ರೆಂಡ್ಸ್ ಜಾಸ್ತಿ ಕೆಲಸ ಕೊಡಲ್ಲ. ಎಲ್ಲೇ ಕೆಲಸ ದೇವಸ್ಥಾನಕ್ಕೆ ಹೋದ್ರೂ ಒಂದು ಬ್ಯಾಗ್ ಇಟ್ಕೊಳ್ಳೋದಾಗಲಿ, ನೀರು ತುಂಬ್ಕೊಬರೋದಾಗಲಿ ಎಲ್ಲನೂ ಅವಳೇ ಮಾಡ್ತಾಳೆ. ಅದಕ್ಕೆ ಪಾಪ ಬಂದು ಟಯರ್ಡಾಗಿ ಮಲಗೈತೆ. ಇವತ್ತು ಅವಳು ರಜಾ ಹಾಕಿದ್ಲು, ನಾನು ರಜಾ ಹಾಕಿದ್ದು, ಎಲ್ಲ ರಜಾ ಹಾಕ್ಕೊಂಡು ಹೋಗಿ ಫ್ರೆಂಡ್ಸ್ ಇದೊಂದು ದೇವ್ರದ್ದೊಂದು ಹರಕೆ ಮುಗಿಸ್ಕೊಂಡು ನಾವು ಬಂದಿದ್ದೀವಿ. ನೋಡಿ, ಇವರೇ ಜಾಸ್ತಿ ಮಂತ್ರ ಹೇಳಿದ್ದು ನಮ್ಮಣ್ಣ. ಇವರು ಪುರೋಹಿತಿಕೆ ಮಾಡ್ತಾರೆ ಫ್ರೆಂಡ್ಸ್. ಎಲ್ಲ ಗೃಹ ಪ್ರವೇಶ, ಅವರು ದೊಡ್ಡಣ್ಣ. ಗೃಹ ಪ್ರವೇಶ ಮತ್ತು ಪುರೋಹಿತಿಕೆ ಎಲ್ಲ, ಆಮೇಲೆ ಶಾಸ್ತ್ರ ಎಲ್ಲನೂ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ನಾನು ಅದನ್ನೇ ಮರ್ತ್ಕೊಂಡು ಬಂದೆ. ಊಟ ಮಾಡಬೇಕಾದ್ರೆ ಮಾತಾಡ್ತಾ ಕೂತಿದ್ದೋ, ಆವಾಗ ನಾನು ಹೇಳಿದೆ ನೀನು ನಮಗೆ ಶಾಸ್ತ್ರ ಹೇಳು ಅಂತ. ಆಮೇಲೆ ನೋಡಿದ್ರೆ ಏನು ಮರ್ತ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಾನೇ. ಇನ್ನು ಫ್ರೆಂಡ್ಸ್ ಮಾಮೂಲಿ ನಾವು ಅವ್ರಿಗೆ ಪೂಜೆಗೆಲ್ಲ ಏನು ಕೊಡಬೇಕು, ಏನೇನು ಅವ್ರ ರಿಲೇಷನ್ನೇ ಆಗಲಿ ಏನೇ ಆಗಲಿ ಅವರು ಕಷ್ಟಪಟ್ಟು ಮಾಡಿದಾರಲ್ಲ ಫ್ರೆಂಡ್ಸ್, ಎಲ್ಲ ಏನೇನು ಕೊಡಬೇಕು ಎಲ್ಲನೂ ಕೊಟ್ಟು ಅವರು ಖುಷಿಪಟ್ಟರು, ನಾವು ಖುಷಿ ಪಟ್ಕೊಂಡು ದೇವ್ರ ಸೇವೆನೂ ಆಯಿತು. ಆ ದೇವರು ನಮಗೆ ಹೂವನೂ ಕೊಡ್ತು. ವರ್ಷಕ್ಕೊಂದು ಸಲ ಫ್ರೆಂಡ್ಸ್ ನನಗಿದೊಂದು ಖುಷಿ, ನಮ್ಮಪ್ಪನ ಮನೆ ದೇವರು, ನಮ್ಮ ದೇವರು, ನಾವು ಚಿಕ್ಕದ್ರಿಂದ ಸೇವೆ ಮಾಡ್ಕೊಂಡು ಬಂದಿರೋ ದೇವರು ಅನ್ನೋದೊಂದು ನನಗೆ ತುಂಬ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್ ನಾನು ವರ್ಷಕ್ಕೊಂದು ಸಲ, ಈಗ ಯಾಕೆ ಆಷಾಢ ಮಾಸದಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ನಮ್ಮದು ಪ್ರಬೇಳೆ ಹೇಳಿದ್ನಲ್ಲ ಡೋರ್ದು, ಅದು ಕೆಲಸ ಫಿನಿಶ್ ಆಗೋಗಿತ್ತು. ಇಲ್ಲಾಂದರೆ ಶ್ರಾವಣಕ್ಕೆ ಮಾಡಿಸ್ಬೇಕಿತ್ತು. ಆದರೆ ಅವರು ಬೇರೆ ಕಡೆ ಪೂಜೆ ಇದ್ದೀನಿ ಅಂತ ಹೇಳಿದ್ರು. ಆದರೆ ಫ್ರೆಂಡ್ಸ್ ಆಷಾಢದಲ್ಲಿ ಪೂಜೆ ಮಾಡ್ಬೋದಂತೆ ಕೇಳಿದೆ, 3-4 ಕಡೆ ವಿಚಾರಿಸಿದ್ಮೇಲೆ ಹಂಗಾಗಿ ಆಷಾಢದಲ್ಲೇ ಮಾಡಿಸಿದ್ದೀನಿ. ಯಾಕಂದರೆ ಇವ್ರದ್ದು ಪೂಜೆ ಆಷಾಢದಲ್ಲೇ ಇತ್ತು. ಅವರೇ ಎಲ್ಲನೂ ಫ್ರೆಂಡ್ಸ್. ನಾನು ನೋಡಿ ಬೆಂಗಳೂರಲ್ಲೇ ಇದ್ದೀನಿ. ಅದರ ಅಳತೆ ಕೊಡುವಾಗ, ಅವ್ರು ಬಂದಾಗ, ಅವ್ರು ಹೋದಾಗ ಅವ್ರ ಜೊತೇಲಿ ನಿಂತ್ಕೊಂಡು ಇವ್ರುಗಳೇ ಅದನ್ನೆಲ್ಲ ಮಾಡಿಸಿ. ನೋಡಿ ಫ್ರೆಂಡ್ಸ್, ಇದರಲ್ಲೂ ಪ್ರಬಳೆ ಡೋರಲ್ಲಿ ಕಾಣ್ತಾ ಇದೆ ನೋಡಿ, ಇದನ್ನು ಬೇರೆ ಬೆಂಗಳೂರವರೇ ಮಾಡಿಸಿರೋದು. ನಾನು ಶಿವನ ದೇವಸ್ಥಾನಕ್ಕೆ ಮಾಡಿದ್ದೀನಿ. ಕೆಳಗಡೆ ಇನ್ನೊಂದು ದೇವರು, ಇನ್ನೊಂದು ವೀಡಿಯೋದಲ್ಲಿ ನೋಡಿ ತೋರಿಸ್ತೀನಿ. ನಮ್ಮ ಅಣ್ಣ ನಕ್ಕೊಂಡು ಏನೇನೋ ಮಾತಾಡ್ಕೊಂಡು ಪೂಜೆ ಮಾಡ್ತಾಯಿತ್ತು. ಆ ಪ್ರಬಳೆನ ಅದೇ ಡೋರ್ ಹತ್ರ ಐತಲ್ಲ ಫ್ರೆಂಡ್ಸ್, ಅದೇ ಪ್ರಬಳೆನ ನಾನು ಕೆಳಗಡೆ ಟೆಂಪಲ್ಗೆ ಮಾಡಿಸಿರೋದು. ನಾನು ಬೆಂಗಳೂರಲ್ಲೇ ಇದ್ದೆ ಫ್ರೆಂಡ್ಸ್. ಆದರೆ ನಾನು ಒಂದು ದಿವಸಕ್ಕೂ ಅಳತೆ ಕೊಡ್ಸೋಕ್ಕಾಗಲಿ ಮತ್ತು ಅವ್ರು ಬಂದಾಗ ಕರ್ಕೊಂಡು ಹೋಗೋದಾಗಲಿ ಯಾವುದಕ್ಕೂ ನಾನು ಹೋಗಿಲ್ಲ ಫ್ರೆಂಡ್ಸ್. ದುಡ್ಡಷ್ಟೇ ಕೊಟ್ಟಿದ್ದೀನಿ. ಆದರೆ ಇವರು ನಮ್ಮ ದೊಡ್ಡಣ್ಣ ಇವರೇ ಎಲ್ಲನೂ ಓಡಾಡ್ಕೊಂಡು, ಅವ್ರು ಬಂದಾಗ ಅಳತೆ ಕೊಡೋದು, ಅವ್ರು ಬಂದಾಗ ಓಡಾಡೋದು, ಅವ್ರು ಬಂದಾಗ ಅವ್ರಿಗೆ ಊಟ ತಿಂಡಿ ಕಾಫಿ ಎಲ್ಲನೂ ಕೊಟ್ಟು ಫ್ರೆಂಡ್ಸ್, ನಾನು ಒಂದು ಪಾಯಿಂಟು ಸಹ ಅದು ಅಳತೆ ಕೊಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಎಲ್ಲನೂ ಇವರೇ ನಿಂತ್ಕೊಂಡು ಮಾಡಿಸಿ, ಇವರೇ ಇವಾಗ ತುಂಬ ಚೆನ್ನಾಗಿ ಪೂಜೆ ಎಲ್ಲನೂ ನಮಗೆ ಮಾಡಿಕೊಟ್ಟಿದ್ದು ನಮ್ಮ ಅಣ್ಣಂದರು. ಅದೊಂದು ಖುಷಿ ಆಯಿತು. ಹಂಗಾಗಿ ಫ್ರೆಂಡ್ಸ್, ನಮ್ಮ ವೀರಭದ್ರೇಶ್ವರ ಶಿವ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಮ್ಮ ದೇವರ ಆಶೀರ್ವಾದನ ನೀವು ತಗೊಳ್ಳಿ. ಎಲ್ಲ ಹೆಣ್ಮಕ್ಳು ಅವ್ರವ್ರ ತಂದೆ ತಾಯಿ ಮನೆ ದೇವರು ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ನಾನಂತೂ ಅದರಲ್ಲೂ ಫ್ರೆಂಡ್ಸ್ ವರ್ಷಕ್ಕೊಂದು ಸಲ ನಾನು ನಮ್ಮ ದೇವ್ರ ಸೇವೆ ಮಾಡೋದು ಬಿಡೋದಿಲ್ಲ ಫ್ರೆಂಡ್ಸ್. ಎಲ್ಲಿ ದೇವರು ನನಗೆ ಎಲ್ಲಿ ತನಕ ಶಕ್ತಿ ಕೊಡ್ತಾನೋ ಅದರಲ್ಲೂ ಫ್ರೆಂಡ್ಸ್. ನನ್ನ ಮಗಳು ದೇವರು ಅಂದರೆ ನನಗಿಂತ ಜಾಸ್ತಿ ಭಕ್ತಿ. ಅವಳು ಶನಿವಾರ ಅಂದರೆ ಫ್ರೆಂಡ್ಸ್ ಮಧ್ಯಾಹ್ನದ ತನಕ ಊಟ ಮಾಡಲ್ಲ. ನೋಡಿ, ನಮ್ಮ ಅಣ್ಣ ನಮಗೆ ಮಡ್ಲಕ್ಕಿ ಇದು ಅಕ್ಷತೆ ಕೊಟ್ಟು ಇದು ಮಂತ್ರ ಎಲ್ಲನೂ ಹೇಳಿಸೈತೆ. ಆಮೇಲೆ ಆ ದೇವ್ರ ಹತ್ರನೂ ನಮ್ಮ ಕೈಲೂ ಎಲ್ಲನೂ ಮಂತ್ರ ಹೇಳ್ತಿ ಪೂಜೆ ಮಾಡಿದ್ರು. ಹೆಂಗೆ ಪೂಜೆ ಮಾಡಿದ್ರು ಅಂದರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತು. ಅದು ಒಂದು ಖುಷಿಯಾದ ವಿಷಯ. ನಮ್ಮ ಕೈಲೂ ಎಲ್ಲನೂ ಹೇಳಿಸಿ ದೇವ್ರಿಗೆ ಮತ್ತು ಆ ಪ್ರಬಳೆಗೆ ಪೂಜೆ ಮಾಡಿ ಬೂದುಗುಂಬಳಕಾಯಿ ಎಲ್ಲ ಒಡೆದ್ರು. ಬೂದುಗುಂಬಳಕಾಯಿ ಅದೆಲ್ಲನೂ ಒಡೆದು ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಎಲ್ಲನೂ ತಂದಿದ್ರು ಅವರೇ ಫ್ರೆಂಡ್ಸ್. ನಾನು ಏನಿಲ್ಲ, ಅವ್ರು ಹೇಳಿದರು ನೀವು ಬರೀ ರೆಡಿಯಾಗಿ ಮಾತ್ರ ಬನ್ನಿ ಅಂತ. ನಾವು ಇಲ್ಲಿಂದ ಹೋಗಿದ್ದಷ್ಟೇ ಫ್ರೆಂಡ್ಸ್. ಆವತ್ತಿಂದ ಏನು ಬೇಕು ಏನು ಬೇಡ, ದೇವ್ರಿಗೆ ಏನು ಬೇಕು ಎಲ್ಲನೂ ಅವರೇ ಮಾಡಿರೋದು. ಹಂಗಾಗಿ ಫ್ರೆಂಡ್ಸ್ ನಮ್ಮ ಮನೆ ಮಕ್ಕಳು ಎಲ್ಲ ನಮ್ಮ ಮನೆಯಲ್ಲಿ ದೇವರು ಅಂದರೆ ಅಷ್ಟೇ ಭಕ್ತಿ ಫ್ರೆಂಡ್ಸ್. ದೇವ್ರಿಗೆ ಮಾಡಿದ್ರೆ ಏನು ದೇವ್ರೇನು ನಮಗೆ ಮೋಸ ಮಾಡಲ್ಲ. ನಾವು 10 ಮಾಡಿದ್ರೆ ಅವನು ನಮ್ಗೆ 20 ಕೊಡ್ತಾನೆ. ಹಾಗಾಗಿ ಫ್ರೆಂಡ್ಸ್ ಇದು ನಂದು ಹೋದ ವರ್ಷದ ಹರಕೆ. ಈ ವರ್ಷ ತೀರಿಸ್ಬಿಟ್ಟು ಬಂದಾಯಿತು. ಇದೊಂದು ನಂದು ಇನ್ನು ಮುಂದಿನ ವರ್ಷದ ತನಕ ಫ್ರೆಂಡ್ಸ್ ನೋಡೋಣ. ಈ ಪೂಜೆದು ನಮ್ಮದು ಇವತ್ತು